ನಮಸ್ಕಾರ ವೀಕ್ಷಕರೇ. 35 ವರ್ಷ ದಾಟಿದ ಪ್ರತಿಯೊಬ್ಬರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರು ಕುಡಿಯುತ್ತಾ ಬಂದರೆ ಸಾಕು, ಹಾರ್ಟ್ ಅಟ್ಯಾಕ್ನ ಭಯವೇ ಇರುವುದಿಲ್ಲ. ಮಧುಮೇಹ ಮತ್ತು ತೂಕ ಇಳಿಕೆಗೂ ಇದು ತುಂಬಾ ಸಹಕಾರಿ. 35 ವರ್ಷವಾದ ನಂತರ ದೇಹದಲ್ಲಿ ಹಲವು ಬದಲಾವಣೆಗಳು ಸಹಜವಾಗಿ ಕಾಣಿಸಿಕೊಳ್ಳುತ್ತದೆ. ಈ ವಯಸ್ಸಿನಿಂದ ಮುಂದಕ್ಕೆ ಮೆಟಬಾಲಿಸಮ್ ನಿಧಾನಗೊಳ್ಳುವುದು ಸಾಮಾನ್ಯ. ಅಂದರೆ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಬಳಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ನಾವು ತಿನ್ನುವ ಆಹಾರದ ಕ್ಯಾಲೋರಿಗಳು ಸರಿಯಾಗಿ ಖರ್ಚಾಗದೆ ಕೊಬ್ಬಾಗಿ ಸಂಗ್ರಹವಾಗಲು ಆರಂಭವಾಗುತ್ತದೆ. ಇದರ ಜೊತೆಗೆ ರಕ್ತದಲ್ಲಿನ ಶುಗರ್ ಮಟ್ಟ ಏರುಪೇರಾಗುವುದು ಹೆಚ್ಚು ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ ಇನ್ಸುಲಿನ್ ಸಂವೇದನೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹೀಗಾಗಿ ಮಧುಮೇಹದ ಅಪಾಯವೂ ಹೆಚ್ಚುತ್ತದೆ. ದೇಹದಲ್ಲಿ ಕೊಬ್ಬು, ವಿಶೇಷವಾಗಿ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಾಗಿ ಸಂಗ್ರಹವಾಗಲು ಆರಂಭವಾಗುತ್ತದೆ. ಈ ಹೊಟ್ಟೆಯ ಕೊಬ್ಬು ಹೃದಯ, ಯಕೃತ್ ಹಾಗೂ ಇತರೆ ಅಂಗಗಳ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ. ಇದರ ಫಲವಾಗಿ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಇನ್ನಷ್ಟು ಹೆಚ್ಚುತ್ತದೆ. ಇದಲ್ಲದೆ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ LDL ಹೆಚ್ಚಾಗುವುದು ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ HDL ಕಡಿಮೆಯಾಗುವುದು ಸಹಜ. ಅಲ್ಲದೆ ಈ ವಯಸ್ಸಿನ ನಂತರ ಹಾರ್ಮೋನ್ ಬದಲಾವಣೆಗಳು ಸಹ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಮಹಿಳೆಯರಲ್ಲಿ ಮೀನೋಪಾಸ್ ಅವಧಿ ಹತ್ತಿರವಾಗುವುದರಿಂದ ಹಾರ್ಮೋನ್ ಅಸಮತೋಲನ, ತೂಕ ಏರಿಕೆ, ಮನಸ್ಸಿನ ಒತ್ತಡ, ನಿದ್ರೆ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಕಾಣಿಸಬಹುದು. ಪುರುಷರಲ್ಲಿಯೂ ಟೆಸ್ಟೋಸ್ಟಿರಾನ್ ಮಟ್ಟ ನಿಧಾನವಾಗಿ ಕಡಿಮೆಯಾಗತೊಡಗುತ್ತದೆ. ಇದರಿಂದ ಸ್ನಾಯು ಶಕ್ತಿ ಕುಂದುವುದು, ದೇಹದ ಕೊಬ್ಬು ಹೆಚ್ಚಾಗುವುದು ಮತ್ತು ಧನಿವಿನ ಭಾವನೆ ಹೆಚ್ಚಾಗುವುದು ಸಾಮಾನ್ಯ. ಈ ಎಲ್ಲ ಸಮಸ್ಯೆಗಳನ್ನು ತಡೆಗಟ್ಟಲು ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಈ ನೈಸರ್ಗಿಕ ಹರ್ಬಲ್ ವಾಟರ್ ಕುಡಿಯುವುದು ಅತ್ಯಂತ ಪರಿಣಾಮಕಾರಿ. ಹರ್ಬಲ್ ವಾಟರ್ ದೇಹವನ್ನು ಡಿಟಾಕ್ಸ್ ಮಾಡುತ್ತದೆ, ರಕ್ತದಲ್ಲಿನ ಶುಗರ್ ಮಟ್ಟವನ್ನು ಸಮತೋಲನದಲ್ಲಿರಿಸುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ಅಲ್ಲದೆ ದೇಹದೊಳಗಿನ ಕೊಬ್ಬನ್ನು ಕರಗಿಸಲು ಮತ್ತು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಲು ಸಹಕಾರಿ. ಮೊದಲನೆಯದಾಗಿ ಶುಂಠಿ ನೀರು. ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ನೀರನ್ನು ಕುಡಿಯುವುದು ಒಂದು ಅದ್ಭುತ ಆರೋಗ್ಯದ ಗುಟ್ಟು ಎಂದು ಹೇಳಬಹುದು. ಇದು ಕೇವಲ ಒಂದು ಸಾಮಾನ್ಯ ಪಾನೀಯವಲ್ಲ, ದೇಹವನ್ನು ಒಳಗಿನಿಂದ ಶುದ್ಧಗೊಳಿಸುವ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮತ್ತು ಸಂಪೂರ್ಣ ಆರೋಗ್ಯವನ್ನು ಕಾಪಾಡುವ ನೈಸರ್ಗಿಕ ಟಾನಿಕ್. ಶುಂಠಿಯಲ್ಲಿರುವ ವಿಶೇಷ ಉರಿಯೂತದ ನಿವಾರಕ ತತ್ವಗಳು ದೇಹವನ್ನು ಹಾನಿಕಾರಕ ಅಂಶಗಳಿಂದ ರಕ್ಷಿಸಿ ಜೀರ್ಣಕ್ರಿಯೆ ಸುಗಮವಾಗಲು ನೆರವಾಗುತ್ತದೆ. ಅದರ ಪರಿಣಾಮವಾಗಿ ಮಲಬದ್ಧತೆ, ಉಬ್ಬುವುದು, ವಾಕರಿಕೆ, ಅತಿಸಾರದಂತಹ ತೊಂದರೆಗಳು ಕಡಿಮೆಯಾಗುತ್ತದೆ. ಇದರ ಜೊತೆಗೆ ಶುಂಠಿ ನೀರು ಹೃದಯದ ಸ್ನೇಹಿತ. ಇದು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿರಿಸಿ ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿನಂತಹ ಅಪಾಯಕಾರಿ ಸ್ಥಿತಿಗಳಿಂದ ರಕ್ಷಿಸುತ್ತದೆ. ಶುಂಠಿಯು ಪ್ರಮುಖ ಸಂಯುಕ್ತಗಳು ಜಿಂಜರಾಲ್ ಮತ್ತು ಶೋಕಾಲ್ ದೇಹದೊಳಗಿನ ಉರಿಯೂತವನ್ನು ನಿಯಂತ್ರಿಸಿ ಸಂಧಿವಾತ ಮತ್ತು ಹೃದ್ರೋಗದಂತಹ ಉರಿಯೂತ ಸಂಬಂಧಿತ ಕಾಯಿಲೆಗಳ ವಿರುದ್ಧ ಹೋರಾಡುತ್ತದೆ. ಇದು ದೇಹದಲ್ಲಿ ಕ್ಯಾಲೋರಿಗಳನ್ನು ತ್ವರಿತವಾಗಿ ಸುಡಲು ಸಹಾಯ ಮಾಡುತ್ತದೆ. ಹೀಗಾಗಿ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಇದು ನೈಸರ್ಗಿಕ ಸಹಾಯಕ. ಶುಂಠಿ ನೀರು ತಯಾರಿಸುವ ವಿಧಾನವನ್ನು ನೋಡುವುದಾದರೆ, 1 ಲೋಟ ಕುದಿಯುವ ನೀರಿನಲ್ಲಿ ಸ್ವಲ್ಪ ತುಂಡು ಶುಂಠಿಯ ಜೊತೆಗೆ ಅರ್ಧ ಚಮಚ ಅರಶಿನ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಅದನ್ನು ಸೋಸಿ ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿಕೊಂಡು ಕುಡಿದರೆ ದೇಹದೊಳಗಿನ ಉರಿಯೂತ ಕಡಿಮೆ ಮಾಡುತ್ತದೆ. ಇದು ಹೃದಯ, ಚರ್ಮ ಮತ್ತು ರೋಗ ನಿರೋಧಕ ಶಕ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಅತ್ಯುತ್ತಮ. ದಿನಕ್ಕೆ 1 ರಿಂದ 2 ಕಪ್ ಮಾತ್ರ ಸೇವನೆ ಮಾಡುವುದು ಸಾಕು. ಹಸಿವೆ ತೀವ್ರವಾಗಿದ್ದರೆ
ಕುಡಿಯುವ 15 ನಿಮಿಷದೊಳಗೆ ಹಣ್ಣು ಅಥವಾ ಹಗುರ ಉಪಹಾರ ಸೇವಿಸಿ. ಗರ್ಭಿಣಿಯರು, ಹಾಲುಣಿಸುವ ಮಹಿಳೆಯರು ಹಾಗೂ ಔಷಧ ಸೇವನೆ ಮಾಡುವವರು ವೈದ್ಯರ ಸಲಹೆ ಪಡೆದು ಮಾತ್ರ ಕುಡಿಯುವುದು ಉತ್ತಮ. ಎರಡನೆಯದಾಗಿ ದಾಲ್ಚೀನಿ ನೀರು. ದಾಲ್ಚೀನಿ ಅಡುಗೆಯಲ್ಲಿ ಸುವಾಸನೆ ಮತ್ತು ರುಚಿ ನೀಡುವುದಲ್ಲದೆ ಆರೋಗ್ಯಕ್ಕೆ ಸಹ ಅದ್ಭುತ ಪ್ರಯೋಜನಗಳನ್ನು ನೀಡುವ ಒಂದು ಪ್ರಾಕೃತಿಕ ಔಷಧಿಯಂತಿದೆ. ಬಿಸಿ ನೀರಿನಲ್ಲಿ ದಾಲ್ಚೀನಿ ತುಂಡನ್ನು ನೆನೆಸಿ ಕುಡಿಯುವುದರಿಂದ ದೇಹದಲ್ಲಿ ಅನೇಕ ಉತ್ತಮ ಬದಲಾವಣೆಗಳು ಕಂಡುಬರುತ್ತದೆ. ಇದರಲ್ಲಿರುವ ಆಂಟಿಆಕ್ಸಿಡೆಂಟುಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಇದು ಬಹಳ ಉಪಯುಕ್ತ. ಜೊತೆಗೆ ದಾಲ್ಚೀನಿ ನೀರು ರಕ್ತ ಸಂಚಾರವನ್ನು ಸುಧಾರಿಸಿ ಹೃದಯವನ್ನು ಬಲಪಡಿಸುವುದರಿಂದ ಹೃದಯಾಘಾತ ಮತ್ತು ಇತರ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿರುವ ಆಂಟಿ ಇನ್ಫ್ಲಮೆಂಟರಿ ಗುಣಗಳು ದೇಹದೊಳಗಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹವನ್ನು ಹಗುರವಾಗಿರಿಸುತ್ತದೆ. ಇದೇ ಅಲ್ಲದೆ ದಾಲ್ಚೀನಿ ನೀರು ಮೆಟಬಾಲಿಸಮ್ ವೇಗವನ್ನು ಹೆಚ್ಚಿಸುವುದರಿಂದ ಕೊಬ್ಬು ಕರಗುವಿಕೆ ಸುಲಭವಾಗಿ ನಡೆಯುತ್ತದೆ. ಇದರಿಂದ ತೂಕ ಇಳಿಕೆಗೆ ಸಹಾಯಕವಾಗುತ್ತದೆ. ದೇಹದ ಒಳಗಿನ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಶಕ್ತಿ ಇದಕ್ಕೆ ಇರುವುದರಿಂದ ಇದು ಚರ್ಮವನ್ನು ತಾಜಾ ಹಾಗೂ ಕಂಗೊಳಿಸುವಂತೆ ಮಾಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. 1 ಗ್ಲಾಸ್ ಬಿಸಿ ನೀರಿನಲ್ಲಿ ಸುಮಾರು 1 ಇಂಚಿನಷ್ಟು ದಾಲ್ಚೀನಿ ತುಂಡನ್ನು ಹಾಕಿ 10 ರಿಂದ 15 ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು. ನಂತರ ಅದನ್ನು ಬಿಸಿ ಬಿಸಿ ಕುಡಿಯಬಹುದು. ಹೆಚ್ಚು ರುಚಿಗೆ ಬೆಲ್ಲ ಹಾಗೂ ಜೇನುತುಪ್ಪವನ್ನು ಸೇರಿಸಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುನ್ನ ಇದನ್ನು ಕುಡಿಯುವುದು ಅತ್ಯಂತ ಲಾಭಕಾರಿ. ಆದರೆ ಗಮನಿಸಬೇಕಾದ ಸಂಗತಿ ಏನೆಂದರೆ ದಾಲ್ಚೀನಿ ನೀರನ್ನು ಅತಿಯಾಗಿ ಸೇವಿಸಬಾರದು. ದಿನಕ್ಕೆ 1 ಗ್ಲಾಸ್ ಸಾಕು. ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ದಾಲ್ಚೀನಿ ನೀರು ದೇಹಕ್ಕೆ ಒಂದು ಅಮೃತದಂತೆ ಕೆಲಸ ಮಾಡುತ್ತದೆ. ಮೂರನೆಯದಾಗಿ ತುಳಸಿ ನೀರು. ತುಳಸಿ ನಮ್ಮ ಭಾರತೀಯ ಮನೆಗಳಲ್ಲಿ ಪವಿತ್ರ ಸಸ್ಯವಾಗಿರುವುದಲ್ಲದೆ ಆರೋಗ್ಯದ ಖಜಾನೆಯೂ ಆಗಿದೆ. ಕೆಲವು ತುಳಸಿ ಎಲೆಗಳನ್ನು ಬಿಸಿ ನೀರಿನಲ್ಲಿ ಬೇಯಿಸಿ ಕುಡಿಯುವುದರಿಂದ ದೇಹಕ್ಕೆ ಅನೇಕ ಅದ್ಭುತ ಪ್ರಯೋಜನಗಳಿವೆ. ತುಳಸಿಯಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಮತ್ತು ಆಂಟಿ ಇನ್ಫ್ಲಮೆಂಟರಿ ಗುಣಗಳು ರಕ್ತದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವುದರ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಇದರಿಂದ ಹೃದಯಾಘಾತ ಹಾಗೂ ರಕ್ತದೊತ್ತಡ ಸಂಬಂಧಿ ಕಾಯಿಲೆಗಳ ಅಪಾಯ ತುಂಬಾ ಕಡಿಮೆಯಾಗುತ್ತದೆ. ಇದರಲ್ಲಿರುವ ನೈಸರ್ಗಿಕ ಶೋಧ ಗುಣಗಳು ದೇಹದೊಳಗಿನ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಚರ್ಮವನ್ನು ತಾಜಾ ಮತ್ತು ಹೊಳಪುಗೊಳಿಸುತ್ತದೆ. ತುಳಸಿ ನೀರು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆ ನೋವು ಮತ್ತು ಅಜೀರ್ಣದ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ತುಳಸಿ ನೀರನ್ನು ತಯಾರಿಸಲು 1 ಗ್ಲಾಸ್ ನೀರಿನಲ್ಲಿ 4 ರಿಂದ 5 ತಾಜಾ ತುಳಸಿ ಎಲೆಗಳನ್ನು ಹಾಕಿ 5 ರಿಂದ 7 ನಿಮಿಷಗಳವರೆಗೆ ಕುದಿಸಿ ಸ್ವಲ್ಪ ತಂಪಾದ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುನ್ನ ಕುಡಿಯಬಹುದು. ಹೆಚ್ಚುವರಿ ಲಾಭಕ್ಕಾಗಿ ಜೇನು ಅಥವಾ ಲಿಂಬೆ ರಸವನ್ನು ಸೇವಿಸಬಹುದು. ಸರಿಯಾದ ಪ್ರಮಾಣದಲ್ಲಿ ಪ್ರತಿದಿನ ಸೇವಿಸಿದರೆ ತುಳಸಿ ನೀರು ದೇಹಕ್ಕೆ ಹೃದಯ ರಕ್ಷಕ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಸಹಜ ಔಷಧಿಯಂತೆ ಕೆಲಸ ಮಾಡುತ್ತದೆ. ನಾಲ್ಕನೆಯದಾಗಿ ಅಗಸೆ ಬೀಜದ ನೀರು. ಅಗಸೆ ಬೀಜಗಳನ್ನು ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ದೇಹಕ್ಕೆ ಅನೇಕ ಆರೋಗ್ಯಕಾರಿ ಲಾಭಗಳಿದೆ. ಅಗಸೆ ಬೀಜಗಳು ಒಮೆಗಾ 3 ಫ್ಯಾಟಿ ಆಮ್ಲಗಳು ಮತ್ತು ಫೈಬರ್ಗಳ ಸಮೃದ್ಧ ಮೂಲವಾಗಿದ್ದು ಹೃದಯದ ಆರೋಗ್ಯವನ್ನು ಕಾಪಾಡಲು ವಿಶೇಷವಾಗಿ ಸಹಾಯ ಮಾಡುತ್ತದೆ. ನಿಯಮಿತವಾಗಿ ಅಗಸೆ ಬೀಜದ ನೀರು ಸೇವಿಸುವುದರಿಂದ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ ಮತ್ತು ರಕ್ತ ಸಂಚಾರ ಸುಧಾರಿಸುತ್ತದೆ. ಇದರಿಂದ ಹೃದಯಾಘಾತ ಮತ್ತು ಇತರ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ತಗ್ಗಿಸಬಹುದು. ಇದಲ್ಲದೆ ಅಗಸೆ ಬೀಜದ ನೀರು ದೇಹದ ಅಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣದ ಸಮಸ್ಯೆಗಳನ್ನು ಸಹ ನಿವಾರಿಸುತ್ತದೆ. ಇದರಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿರುವುದರಿಂದ ದೀರ್ಘಕಾಲ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ. ಇದರಿಂದ ತೂಕ ಇಳಿಸಲು ಬಯಸುವವರಿಗೆ ಇದು ಉತ್ತಮ ಸಹಾಯಕ.
ಅಲ್ಲದೆ ಅಗಸೆ ಬೀಜದಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ದೇಹದೊಳಗಿನ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಚರ್ಮವನ್ನು ತಾಜಾ ಮತ್ತು ಕಂಗೊಳಿಸುವಂತೆ ಮಾಡುತ್ತದೆ. ಇದನ್ನು ತಯಾರಿಸುವ ವಿಧಾನ ನೋಡುವುದಾದರೆ, ರಾತ್ರಿ 1 ಗ್ಲಾಸ್ ನೀರಿನಲ್ಲಿ 1-2 ಚಮಚ ಅಗಸೆ ಬೀಜಗಳನ್ನು ಹಾಕಿ ನೆನೆಸಿಡಿ. ಬೆಳಿಗ್ಗೆ ಆ ನೀರನ್ನು ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಹೆಚ್ಚುವರಿ ಲಾಭಕ್ಕಾಗಿ ಅಗಸೆ ಬೀಜಗಳನ್ನು ಸಹ ಜಗಿದು ತಿನ್ನಬಹುದು. 5ನೇಯದಾಗಿ ಮೆಂತೆ ನೀರು. ಮೆಂತೆ ಕಾಳುಗಳನ್ನು ಆರೋಗ್ಯದ ಖಜಾನೆ ಎಂದೇ ಕರೆಯಬಹುದು. ರಾತ್ರಿ 1 ಚಮಚ ಮೆಂತೆ ಕಾಳುಗಳನ್ನು 1 ಲೋಟ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ದೇಹಕ್ಕೆ ಅನೇಕ ಅದ್ಭುತ ಲಾಭಗಳಿದೆ. ಮೆಂತೆ ನೀರಿನಲ್ಲಿರುವ ಗ್ಯಾಲಕ್ಟೋಮಿನಿನ್ ಎಂಬ ನೈಸರ್ಗಿಕ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರಿಂದ ಮಧುಮೇಹ ಇರುವವರಿಗೆ ಇದು ಬಹಳ ಸಹಾಯಕ. ನಿಯಮಿತವಾಗಿ ಇದನ್ನು ಕುಡಿಯುವುದರಿಂದ ಇನ್ಸುಲಿನ್ ಸಂವೇದನಾಶೀಲತೆ ಹೆಚ್ಚಿ ಶುಗರ್ ನಿಯಂತ್ರಣ ಸುಲಭವಾಗುತ್ತದೆ. ಇದಲ್ಲದೆ ಮೆಂತೆ ನೀರು ಹೃದಯವನ್ನು ಬಲಪಡಿಸುವ ಗುಣ ಕೂಡ ಹೊಂದಿದೆ. ರಕ್ತದಲ್ಲಿನ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚಿಸುವುದರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ. ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರಲು ಸಹ ಇದು ಸಹಾಯಕವಾಗುತ್ತದೆ. ಮೆಂತೆ ನೀರಿನ ಮತ್ತೊಂದು ಮುಖ್ಯ ಲಾಭವೆಂದರೆ ತೂಕ ಇಳಿಕೆ. ಇದರಲ್ಲಿರುವ ಫೈಬರ್ ಹೊಟ್ಟೆ ತುಂಬಿದ ಅನುಭವ ನೀಡುವುದರಿಂದ ಅನಗತ್ಯ ತಿನ್ನುವಿಕೆ ಕಡಿಮೆಯಾಗುತ್ತದೆ. ಜೊತೆಗೆ ಮೆಟಬಾಲಿಸಂ ವೇಗವನ್ನು ಹೆಚ್ಚಿಸುವುದರಿಂದ ಕೊಬ್ಬು ದಹನ ಸುಲಭವಾಗಿ ನಡೆಯುತ್ತದೆ. ಇದರಿಂದ ತೂಕ ನಿಯಂತ್ರಣ ಹಾಗೂ ಇಳಿಕೆಗೆ ಇದು ಉತ್ತಮ ಪರಿಹಾರ. ಮೆಂತೆ ನೀರನ್ನು ತಯಾರಿಸುವ ವಿಧಾನವನ್ನು ನೋಡುವುದಾದರೆ, ರಾತ್ರಿ 1 ಚಮಚ ಮೆಂತೆ ಕಾಳುಗಳನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಆ ನೀರನ್ನು ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಬೇಕಾದರೆ ಮೆಂತೆ ಕಾಳುಗಳನ್ನು ಜಗಿದು ತಿನ್ನಬಹುದು. 6ನೇಯದಾಗಿ ಜೀರಿಗೆ ನೀರು. ಜೀರಿಗೆ ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಮಸಾಲೆ ಆದರೂ ಅದರಿಂದ ತಯಾರಿಸುವ ನೀರು ಆರೋಗ್ಯಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ. ಜೀರಿಗೆ ನೀರಲ್ಲಿ ನೆನೆಸಿ ಅಥವಾ ಕುದಿಸಿ ಕುಡಿಯುವುದರಿಂದ ಪಚನ ಶಕ್ತಿ ಹೆಚ್ಚುತ್ತದೆ. ಜೀರಿಗೆ ನೀರಿನಲ್ಲಿ ಇರುವ ನೈಸರ್ಗಿಕ ಎಂಜೈಮ್ಗಳು ಹೊಟ್ಟೆ ಉಬ್ಬರ, ಗ್ಯಾಸ್, ಅಜೀರ್ಣ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದಲ್ಲದೆ ಜೀರಿಗೆ ನೀರು ಕೊಬ್ಬು ಕರಗಿಸಲು ಸಹ ಸಹಾಯಕವಾಗುತ್ತದೆ. ಇದು ಮೆಟಬಾಲಿಸಂ ವೇಗವನ್ನು ಹೆಚ್ಚಿಸುವುದರಿಂದ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬು ಶೀಘ್ರವಾಗಿ ಕರಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ದೇಹ ಹಗುರವಾಗಿರುತ್ತದೆ ಮತ್ತು ತೂಕ ನಿಯಂತ್ರಣದಲ್ಲಿ ಸಹ ಸಹಾಯಕವಾಗುತ್ತದೆ. ಜೀರಿಗೆ ನೀರು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದರಿಂದ ಬೇಸಿಗೆಯ ಸಮಯದಲ್ಲಿ ತಂಪು ನೀಡುತ್ತದೆ. ಇದಲ್ಲದೆ ದೇಹದೊಳಗಿನ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಚರ್ಮವನ್ನು ತಾಜಾ ಮತ್ತು ಹೊಳಪುಗೊಳಿಸುವಲ್ಲಿ ಇದು ಸಹಾಯಕ. ಈ ಜೀರಿಗೆ ನೀರನ್ನು ತಯಾರಿಸುವ ವಿಧಾನ ನೋಡುವುದಾದರೆ, 1 ಗ್ಲಾಸ್ ನೀರಿನಲ್ಲಿ 1 ಚಮಚ ಜೀರಿಗೆ ಹಾಕಿ ರಾತ್ರಿ ಪೂರ್ತಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಸೋಸಿ ಕುಡಿಯಿರಿ. ಅಥವಾ 1 ಗ್ಲಾಸ್ ನೀರಿನಲ್ಲಿ 1 ಚಮಚ ಜೀರಿಗೆ ಹಾಕಿ 5-10 ನಿಮಿಷಗಳ ಕಾಲ ಕುದಿಸಿ ಸ್ವಲ್ಪ ತಂಪಾದ ನಂತರ ಕುಡಿಯಬಹುದು. ವೀಕ್ಷಕರೇ, 35 ವರ್ಷ ದಾಟಿದ ನಂತರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದು ಬೇಡ. ನಾವು ಇಂದು ತಿಳಿದುಕೊಂಡ ಈ ನೈಸರ್ಗಿಕ ನೀರುಗಳು ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗವಾಗಬಹುದು. ಆದರೆ ಯಾವುದೇ ಒಂದು ನೀರು ಮಾತ್ರ ಹೃದಯಾಘಾತ, ಮಧುಮೇಹ ಅಥವಾ ತೂಕದ ಸಮಸ್ಯೆಯನ್ನು ಸಂಪೂರ್ಣವಾಗಿ ತಡೆಯುತ್ತದೆ ಎಂದು ಭಾವಿಸಬೇಡಿ. ನಿಮ್ಮ ಆರೋಗ್ಯವೇ ನಿಮ್ಮ ನಿಜವಾದ ಸಂಪತ್ತು. ಪ್ರತಿದಿನ ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ, ಸರಿಯಾದ ನಿದ್ರೆ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಗೆ ಆದ್ಯತೆ ನೀಡಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.